ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವೇಶ್ನಾಸ್ ಕುಕಿಂಗ್ ಚಾನಲ್. ನಾನು ನಿಮ್ಮ ವೇದ. ಇವತ್ತು ನಾನು ಉರುಳಿ ಮತ್ತು ಸೊಪ್ಪನ್ನು ಯೂಸ್ ಮಾಡಿಕೊಂಡು ಯಾವ ಥರ ಬಸ್ಸಾರನ್ನ ಮಾಡ್ತಾರೆ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಈ ಉರುಳಿ ಹಾಕೋದ್ರಿಂದ ಬಸ್ಸಾರು ತುಂಬ ರುಚಿ ಇರುತ್ತೆ ಮತ್ತು ಒಂದು ಒಳ್ಳೆ ಪ್ರೋಟೀನ್ ಅಂತಲೇ ಹೇಳ್ಬೋದು. ಇದನ್ನು ಮುದ್ದೆಗೆ ಸರ್ವ್ ಮಾಡ್ಕೊಂಡ್ರಂತೂ ತುಂಬಾ ರುಚಿ ಇರುತ್ತೆ. ಸೊ ನಾನಿಲ್ಲಿ ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಸೊ ನಾನು ಉರುಳಿನ ನೀಟಾಗೆಲ್ಲ ಹಾಕ್ಕೊಂಡು ಒಂದು 2-3 ಸತಿ ತೊಳ್ಕೊಂಡು ನಾನು ಇಲ್ಲಿಗೆ ಕುಕ್ಕರ್ ಒಳಗಡೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಜೊತೆಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಬೇಕು. ಸೊ ಹುರುಳಿ ಹಾಕಬೇಕಾದ್ರೆ ಸ್ವಲ್ಪ 1 ಲೋಟ ಅಷ್ಟು ನೀರು ಜಾಸ್ತಿನೇ ಹಾಕ್ಕೊಳ್ಳಿ, ಯಾಕಂದರೆ ಹುರುಳಿ ಬೇಯಬೇಕಾದ್ರೆ ಸ್ವಲ್ಪ ಉಪ್ಕೊಳ್ಳುತ್ತೆ. ಸೊ ಇದು ನಾನಿಲ್ಲಿ ಹಸಿ ಹುರುಳಿ ಆಗಿರೋದ್ರಿಂದ ನಾನಿಲ್ಲಿ ಒಂದು 3-4 ವಿಸಿಲ್ನ ಕೂಗಿಸ್ಕೊತೀನಿ. ಮತ್ತು ನಾನು ಇಲ್ಲೊಂದು ಕಡೆ ಕಡಾಯಿನ ಇಟ್ಕೊಂಡು ಸೊಪ್ಪನ್ನು ಬೇಯಿಸ್ಕೊಳ್ಳೋಕ್ಕೆ ಮೊದಲಿಗೆ ನೀರು ಹಾಕಿ ನೀರನ್ನು ಚೆನ್ನಾಗಿ ಕುದಿಸಿ ನಾನಿಲ್ಲಿ 3 ಥರದ ಸೊಪ್ಪನ್ನು ತೊಗೊಂಡಿದ್ದೀನಿ. ಒಂದು ಹರವೆ ಸೊಪ್ಪು ಮತ್ತು ದಂಡು ಸೊಪ್ಪು ಮತ್ತು ಚೊಕ್ಕದ ಸೊಪ್ಪು ಅಂತಾರಲ್ವ, ಆ 3 ಸೊಪ್ಪನ್ನು ನಾನು ಸಣ್ಣದಾಗಿ ನೀಟಾಗಿ ತೊಳ್ಕೊಂಡು ಸಣ್ಣದಾಗಿ ಹಚ್ಚಿಟ್ಕೊಂಡು ನಾನಿಲ್ಲಿ ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಬೇಯಬೇಕಾದ್ರೆ ನಾವಿಲ್ಲಿ ಸ್ವಲ್ಪ ಮೊದಲೇ ಸ್ವಲ್ಪ ಉಪ್ಪು ಹಾಕಬೇಕು. ಸೊ ಉಪ್ಪನ್ನು ಹಾಕಿ ನಾನು ಇಲ್ಲೊಂದು 10-15 ನಿಮಿಷ ಇಲ್ಲ 10 ನಿಮಿಷ ಸೊಪ್ಪು ಬೆಂದರೆ ಸಾಕು, ಬೇಗ ಬೆಂದ್ಬಿಡುತ್ತೆ. ಸೊ ಈ ಥರ ಮಧ್ಯೆ ಕೈ ಆಡಿಸ್ಕೊತಾ ಇರಿ, ಯಾಕಂದರೆ ಸೊಪ್ಪು ಕೆಳಗಡೆ ಮೇಲೆ ಕಳಿಸ್ಕೊಡ್ತಾರೆ, ಸ್ವಲ್ಪ ಬೇಗ ಬೆಂದ್ಕೊಡುತ್ತೆ. ನೋಡಿ ಇಲ್ಲಿ ಆಲ್ಮೋಸ್ಟ್ ಸೊಪ್ಪೆಲ್ಲ ಬೆಂದಿದೆ. ಸೊ ನನಗೆ ದಂಟನ್ನು ತೋರಿಸ್ತೀನಿ ನೋಡಿ ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂತ. ಇಷ್ಟು ಮಾತ್ರ ಬೆಂದರೆ ಸಾಕು. ಇದು ಬೇಯಷ್ಟರಲ್ಲೇ ಈ ಕಡೆ ಹುರುಳಿನೂ ಕೂಡ ವಿಸಿಲ್ ಬಿಟ್ಟಿರುತ್ತೆ. ನೋಡಿ ಹುರುಳಿ ಕೂಡ ನೀಟಾಗಿ ಬೆಂದಿದೆ. ಸೊ ಈಗ ಬೆಂದಿರೋ ಹುರುಳಿನ ನಾನು ಸ್ವಲ್ಪ ಚೆಕ್ ಮಾಡ್ತೀನಿ. ನೋಡಿ ಈ ಥರ ಒಂದು ಸ್ವಲ್ಪ ಬೆಂದಿದೆ ಅಲ್ವಾ, ಸಾಕು ಇಷ್ಟು ಮಾತ್ರ ಬೆಂದರೆ. ಸೊ ಇದನ್ನು ನಾನು ಒಂದು ಅರ್ಧ ಸೌಟ್ ಆಗೋಷ್ಟು ಇಲ್ಲ 1 ಸೌಟ್ ಆದಷ್ಟು ನಾನು ಸಪ್ರೇಟ್ ಬೌಲಲ್ಲಿ ಹಾಕ್ಕೊಂತೀನಿ, ಮತ್ತು ಅದು ನಮಗೆ ಬೇಕಾಗುತ್ತೆ. ಸೊ ಇದನ್ನು ನೀಟಾಗಿ ಒಂದು ಸೋದಿಸ್ಕೊಬೇಕು ಹುರುಳಿನ. ಆ ನೀರನ್ನು ಕೂಡ ವೇಸ್ಟ್ ಮಾಡಿಬಿಡಿ, ಮತ್ತು ಸೊಪ್ಪನ್ನು ನೀಟಾಗಿ ಸೋದಿಸ್ಕೊಂಡು ಇಲ್ಲಿ 1 ಸೌಟ್ ಆಗೋಷ್ಟು ನಾನು ಸೊಪ್ಪನ್ನು ಆಗಲೇ ನಾನು ತೆಗೆದಿಟ್ಕೊಂಡಂಥ ಹುರುಳಿಗೆ ಸೇರಿಸ್ಕೊತಾ ಇದ್ದೀನಿ. ಇದು ಮುಂದೆ ಬೇಕಾಗುತ್ತೆ. ತೆಗೆದಾದ್ಮೇಲೆ ಸೊಪ್ಪನ್ನು ನೀಟಾಗಿ ಈ ಥರ ಹೆಣ್ಕೊಳ್ಳಿ. ಸೊಪ್ಪಲ್ಲಿರೋ ನೀರೆಲ್ಲ ಕೂಡ ಹಿಂಡೋಗಬೇಕು, ಆ ಥರ ಕಲಿಸ್ಕೊಳ್ಳಿ. ಮತ್ತು ಈ ಕಡೆ ನಾವು ಮಸಾಲೆಗೆ ನಾವಿಲ್ಲಿ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೀರಿಗೆ ಮತ್ತು ಮೆಣಸು ಮತ್ತು ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಟೊಮೆಟೊ ಮತ್ತು ಇಲ್ಲಿ 1 ನಿಂಬೆಹಣ್ಣು ಆಗುವಷ್ಟು ನಾವಿಲ್ಲಿ ಹುಣಸೆಹಣ್ಣು ತೊಗೊಂಡಿದ್ದೀನಿ. ಈ ನಮ್ಮ ಮನೇಲಿರೋ ಹುಣಸೆಹಣ್ಣು ಹುಳಿ ಕಡಿಮೆ ಇರೋದ್ರಿಂದ ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಇದು ನೀಟಾಗಿ ಫ್ರೈ ಆಗಬೇಕು, ಸ್ವಲ್ಪ ಸಾಫ್ಟಾಗಿ ಫ್ರೈ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಫ್ರೈ ಆದಮೇಲೆ ನಾನಿಲ್ಲಿ ಇದನ್ನು ಜಾರ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ತದನಂತರ ನಾವು ಆಗಲೇ ಎತ್ತಿಟ್ಕೊಂಡಿರುವಂತಹ ಸೊಪ್ಪು ಮತ್ತು ಹುರುಳಿನ ಅದರೊಳಗಡೆ ಹಾಕಬೇಕು. ಹಾಕಿ ಅದಕ್ಕೆ ನಾವಿಲ್ಲಿ ಸ್ವಲ್ಪ ಸಾಂಬಾರು ಪುಡಿ, ನಾನಿಲ್ಲಿ ಅರಿಶಿನ ಪುಡಿನ ಒಂದು ಸ್ವಲ್ಪ ಹಾಕ್ಕೊತಿದ್ದೀನಿ, ಮತ್ತು ಸಾಂಬಾರು ಪುಡಿ ನಾನಿಲ್ಲಿ 1.5-2 ಟೇಬಲ್ ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಅರಿಶಿನ ಪುಡಿ ಒಂದು ಸ್ವಲ್ಪ ಹಾಕ್ಕೊಂಡು ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಇಟ್ಕೊಂಡು ನಾವಿಲ್ಲಿ ಸಾಫ್ಟ್ ಪೇಸ್ಟ್ ಥರ ನಾವು ರುಬ್ಬಿಟ್ಕೊತಾ ಇದ್ದೀನಿ. ಮತ್ತು ಅದೇ ಮಡಿಕೆಗೆ ನಾನು ಆಗಲೇ ಸೋಸಿಟ್ಕೊಂಡಿರುವಂತಹ ನೀರನ್ನು ಹಾಕಿದ್ದೀನಿ. ನೀರು ಸ್ವಲ್ಪ ಬಿಸಿ ಆದಮೇಲೆ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನೆಲ್ಲ ಹಾಕಿ ನೀಟಾಗಿ ಕಲಿಸ್ಕೊಡ್ಬೇಕು. ಮತ್ತು ಕ್ವಾಂಟಿಟಿಗೆ ನಿಮ್ಗೆ ಎಷ್ಟು ಹದವಾಗಿ ನೀರು ಬೇಕು, ಸಾಂಬಾರು ಬೇಕು ಅಷ್ಟು ನೀರು ಹಾಕ್ಕೊಳ್ಳಿ. ನಾನು ಇಲ್ಲಿ ಸ್ವಲ್ಪ ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ನೀಟಾಗಿ ಕುದಿಗೆ ಬಿಡ್ತೀನಿ. ಇದು ಬಸ್ಸಾರು 1-2 ಕುದಿ ಬಂದರೆ ಸಾಕು, ಜಾಸ್ತಿ ಅವಶ್ಯಕತೆ ಇಲ್ಲ. ನೋಡಿ ಈ ಥರ ಕುದ್ರೆ ಸಾಕು. ಮತ್ತು ನಾವು ಇದಕ್ಕೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ಗೆ ನಾನು ಎಣ್ಣೆ ಬಿಸಿ ಮಾಡ್ಕೊಂಡಿದ್ದೀನಿ. ಸೊ ಎಣ್ಣೆ ಕಾದ ನಂತರ ನಾನಿಲ್ಲಿ ಸಾಸಿವೆ, ಜೀರಿಗೆ ಮತ್ತು ಒಂದು ಗುಂಡು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಜೊತೆಗೆ ಜಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕಿದ್ರೆ ಸಾಂಬಾರಿಗೆ ಒಂದು ಒಳ್ಳೆ ರುಚಿ ಕೊಡುವಂತಹ ಒಗ್ಗರಣೆ ರೆಡಿಯಾಗಿರುತ್ತೆ. ಸಾಂಬಾರು ಆದಮೇಲೆ ನಾವಿಲ್ಲಿ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ. ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಸಾಸಿವೆ ಮತ್ತು ಒಣಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಸಣ್ಣದಾಗಿ ಹಚ್ಚಿಟ್ಕೊಂಡಂಥ ಈರುಳ್ಳಿನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಸಾಫ್ಟ್ ಆಗೋ ಥರ ಫ್ರೈ ಮಾಡ್ಕೊಬೇಕು, ತುಂಬ ಸಿಹಿದ್ರೆ ಚೆನ್ನಾಗಿರೋದಿಲ್ಲ. ಸೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಕೊಂಡು ನಾವಿಲ್ಲಿ ಕಲರ್ಗೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ತೀವಿ. ಅರಿಶಿನ ಪುಡಿ ಇದು ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಕೊಬೋದು, ಇಲ್ಲಾಂದ್ರೂ ನಡೆಯುತ್ತೆ. ಇದೆಲ್ಲ ನೀಟಾಗಿ ಫ್ರೈ ಆದಮೇಲೆ ನಾವು ಆಲ್ರೆಡಿ ಮೊದಲೇ ಸೋಸಿ ಬಸ್ತಿರುವಂತಹ ಸೊಪ್ಪು ಮತ್ತು ಹುರುಳಿನ ನೀಟಾಗಿ ಕೈಯಲ್ಲೇ ಹಿಂಡ್ಕೊಂಡು ಫ್ರೈ ಮಾಡಿರೋಂಥ ಈರುಳ್ಳಿಗೆ ನಾವು ಹಾಕ್ಕೊಬೇಕು. ಎಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಆಗೋ ಥರ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇದು ತುಂಬ ಈಸಿ ಪ್ರೊಸೀಜರ್ ಇರುತ್ತೆ, ತುಂಬ ಬೇಗನೆ ಮಾಡ್ಕೊಬೋದು ಮತ್ತು ತುಂಬ ರುಚಿಯಾಗೂ ಇರುತ್ತೆ. ಇದನ್ನು ರಾತ್ರಿ ತಿಂಡಿಗಾಗಲಿ ಅಥವಾ ರಾತ್ರಿ ಊಟಕ್ಕಾಗಲಿ ಅಥವಾ ಮಧ್ಯಾಹ್ನ ಊಟಕ್ಕಾಗಲಿ ತೊಗೊಂಡು ತುಂಬ ರುಚಿ ಇರುತ್ತೆ. ನಾನಿಲ್ಲಿ ಮುದ್ದೆಗೆ ತೊಗೊತಾ ಇದ್ದೀನಿ. ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು, ಮುದ್ದೆ ಮತ್ತು ಬಸ್ಸಾರು. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.